ಬೆಂಗಳೂರಿನಲ್ಲಿ ಈ ಗೋಬಿ ಮತ್ತು ಕಬಾಬ್ಗೆ ಹಾಕುವಂತಹ ಕಲರ್ ಕೆಮಿಕಲನ್ನು ಈಗಾಗಲೇ ಬ್ಯಾನ್ ಮಾಡಲಾಗಿದೆ, ನಿಮಗೆಲ್ಲ ಗೊತ್ತಿದೆ. ಆದರೆ ಇದರ ಮಧ್ಯೆ ಬೆಂಗಳೂರಿನ ಬೀದಿ ಬದಿ ಹೋಟೆಲ್ಗಳ ಮತ್ತು ಕೆಲವು ಬೇಕರಿಗಳ ಫುಡ್ ಸ್ಯಾಂಪಲ್ಸನ್ನು ತಗೊಂಡು ಅದನ್ನು ಟೆಸ್ಟಿಂಗ್ ಕಳಿಸಿದಾಗ ಶಾಕಿಂಗ್ ರಿಪೋರ್ಟ್ ಬಂದಿದೆ. ಏನು ಶಾಕಿಂಗ್ ರಿಪೋರ್ಟ್? ಈಗಲೂ ಅದನ್ನು ಅವರು ಬಳಸ್ತಾ ಇದ್ದಾರಾ? ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಕೆಲ ಆಹಾರದಲ್ಲಿ ಕಲಬೆರಕೆ. ಆಹಾರದ ಸ್ಯಾಂಪಲ್ ಸರ್ವೆಯಲ್ಲಿ ಬಯಲು. ಬೆಂಗಳೂರು ನಗರ ಡಿಸಿ ಖಡಕ್ ರೂಲ್ಸ್. ಕಳೆದ 3 ತಿಂಗಳಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 1585 ಸರ್ವೆ ಆಹಾರದ ಮಾದರಿಗಳು ಮತ್ತು 451 ಕಾನೂನಾತ್ಮಕ ಆಹಾರ ಮಾದರಿಗಳನ್ನು ಟೆಸ್ಟಿಂಗಿಗೆ ಒಳಪಡಿಸಲಾಗಿದೆ. ಇದರಲ್ಲಿ 24 ವೆರೈಟಿ ಸ್ಯಾಂಪಲ್ ಆಹಾರಗಳು ಕೆಳದರ್ಜೆಯ ಆಹಾರ ಅಂಥೇಳಿ ಪ್ರಯೋಗಾಲಯ ವರದಿ ಕೊಟ್ಟಿದೆ. ಶಾಕಿಂಗ್ ವಿಷಯ ಅಂದರೆ 12 ಆಹಾರದ ಮಾದರಿಗಳು ಅಸುರಕ್ಷಿತ ಅಂಥೇಳಿ ವರದಿ ಬಂದಿದ್ದು, ಬೆಂಗಳೂರು ಜಿಲ್ಲಾಧಿಕಾರಿ ವರದಿಯನ್ನು ತರಿಸಿಕೊಂಡಿದ್ದಾರೆ. ಆಹಾರ ಕಲಬೆರಕೆಯನ್ನು ತಡೆಗಟ್ಟಲು ಕಾನೂನಾತ್ಮಕ ಕ್ರಮ ವಹಿಸುವಂತೆ ಡಿಸಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಾಗೂ ಆಹಾರ ಕಲಬೆರಕೆಯನ್ನು ತಡೆಗಟ್ಟಲು ಕಾನೂನಾತ್ಮಕವಾಗಿ ಕ್ರಮ ವಹಿಸಬೇಕು ಅಂತ ಹೇಳಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆ ಸೂಚಿಸಿದೆ. ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಲೈಸೆನ್ಸ್ ತೆಗೆದುಕೊಳ್ಳದೆ ಇರೋದು ಕಂಡು ಬಂದಿದೆ. ಹಾಗಾಗಿ ಕಳೆದ 3 ತಿಂಗಳಲ್ಲಿ ನಾವು ಒಂದಿಷ್ಟು ಪ್ರೋಗ್ರೆಸ್ ಮಾಡಿದ್ದೀವಿ. ಎಲ್ಲರೂ ಸಹ ಅದನ್ನು ತಗೊಳ್ಳೇಬೇಕಂತ ಇನ್ಸಿಸ್ಟ್ ಮಾಡ್ತಾ ಇದ್ವಿ. ಹೋಟೆಲ್ನವರು, ಬೇಕರಿಯವರು ತೆಗೆದುಕೊಳ್ತಾ ಇದ್ದಾರೆ. ಯಾಕಂದರೆ BBMP ಲೈಸೆನ್ಸ್ ಬೇಕು ಅಂದರೆ ಅವರು ಇದನ್ನು ಇನ್ಸಿಸ್ಟ್ ಮಾಡ್ತಾರೆ. ಆದರೆ ಯಾರು ಬೀದಿ ಬದಿ ವ್ಯಾಪಾರಿಗಳು ಯಾರಿದ್ದಾರೆ ಅವ್ರುಗಳು ಇನ್ನೂ ಸಹ ಲೈಸೆನ್ಸನ್ನು ತೆಗೆದುಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಕೆಲವರು ಅದರಲ್ಲೂ ಸಹ ಅವರಿಗೆ ನಾವು ಡ್ರೈವ್ ಮಾಡಿ ಒಂದಿಷ್ಟು ಜನರಿಗೆ ಲೈಸೆನ್ಸ್ ಕೊಟ್ಟಿದ್ದೀವಿ. ಇನ್ನೊಂದಿಷ್ಟು ಜನ ಲೈಸೆನ್ಸನ್ನು ತೆಗೆದುಕೊಳ್ಳೋಕೆ ಮುಂದೆ ಬಂದಿಲ್ಲ. ಅವರಿಗೂ ಸಹ ನಾವು ಮುಂದಿನ ದಿನಗಳಲ್ಲಿ ಅವರಿಗೂ ಸಹ ಮನವೊಲಿಸಿ ಲೈಸೆನ್ಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೂ ಸಹ ಮೀರಿದರೆ ಖಂಡಿತ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ. ಜನರ ಆರೋಗ್ಯ ನಮಗೆ ಮುಖ್ಯ ಆಗುತ್ತೆ. ಶುಚಿತ್ವವನ್ನು ಕಾಪಾಡಿಕೊಳ್ಳದ ವ್ಯಾಪಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜೊತೆಗೆ ಉಪಯೋಗಿಸಿದಂತಹ ಎಣ್ಣೆಯನ್ನು ಪದೇ ಪದೇ ಬಳಸದೇ ಇರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.